ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಎಲ್ಲ ರೀತಿಯಲ್ಲೂ ಆಡಳಿತ ವೈಫಲ್ಯವನ್ನು ಕಾಣ್ತಾ ಇದೆ. ರೀಸೆಂಟ್ಲಿ ಆಗಿ ಇತ್ತೀಚೆಗೆ ಕೋವಿಡ್-19ನ 2,000 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ, ಕೋವಿಡ್-19ನ ಆರೋಗ್ಯ ಪರಿಕರಗಳನ್ನು ಖರೀದಿ ಮಾಡೋದ್ರಲ್ಲಿ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು. ಇದುವರೆಗೆ ಆ ಆರೋಪವನ್ನು ತನಿಖೆ ಮಾಡಲಿಕ್ಕೆ ಬೇಕಾಗಿ ಯಾವುದೇ ಒಂದು ತನಿಖಾ ತಂಡವನ್ನು ರಚಿಸಲಿಲ್ಲ. ಇವರು ಹೇಳ್ತಾ ಇದ್ರೆ ನಾವು ಕ್ಲೀನ್ ಆಗಿದ್ದೇವೆ, ನಾವು ಬಹಳ ಪಾರದರ್ಶಕವಾಗಿ ಆಡಳಿತ ನಡೆಸ್ತಾ ಇದ್ದೇವೆ ಅಂತೇಳಿ. ಒಂದು ವೇಳೆ ಇವರು ಪಾರದರ್ಶಕವಾಗಿ ಆಡಳಿತ ನಡೆಸ್ತಾ ಇದ್ರೆ ಯಾಕಾಗಿ ಅದರ ಎಂಕ್ವೈರಿ ಆಗಲಿಲ್ಲ? ಇಲ್ಲಿಯ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳಿ ಪತ್ರ ಬರೆದಿದ್ದಾರೆ, ಟ್ವಿಟರ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕೆ ನೀವು ಮಾಡಲಿಲ್ಲ? ಎರಡನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಏನಿದೆ, ಕೋಮು ಧ್ರುವೀಕರಣದ ರಾಜಕೀಯ ಮಾಡಲಿಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ರೀಸೆಂಟಿಯಾಗಿ ಶೃಂಗೇರಿಯಲ್ಲಿ ಶಂಕರಾಚಾರ್ಯರ ಮೂರ್ತಿಯ ಮೇಲೆ ಒಂದು ಬಾವುಟವನ್ನು ಹಾಕಿದ ಪ್ರಕರಣವನ್ನು ನೋಡಬೇಕಾದ್ರೆ, ರಾತ್ರಿ ಬಾವುಟವನ್ನು ಹಾಕಲಾಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಬಿಜೆಪಿಯ ಮಾಜಿ MLA ಜೀವರಾಜ್ ರವರು ಅಲ್ಲಿ ಬಂದು SDPI ಫ್ಲಾಗ್ ಇದು SDPI ಬ್ಯಾನ್ ಮಾಡಬೇಕು ಮತ್ತು ಇಲ್ಲಿಯ ಮುಸಲ್ಮಾನರನ್ನ ಇಲ್ಲಿಂದ ಒದ್ದು ಓಡಿಸಬೇಕು ಮತ್ತು ಪೊಲೀಸ್ನವರ ಇಂಟಿಗ್ರಿಟಿಯನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಬೆಳಿಗ್ಗೆ 6 ಗಂಟೆಗೆ ಇವರು ಹೇಗೆ ತಲುಪ್ತಾರೆ? ಆ ಶೃಂಗೇರಿಯಲ್ಲಿ ಆ ಪ್ರದೇಶದಿಂದ ಜೀವರಾಜ್ ರವರ ಮನೆಗೆ 1.5 ಗಂಟೆಯ ತಾಸಿನ ಪ್ರಯಾಣ ಇದೆ. ಹೇಗೆ ಇವರು 6 ಗಂಟೆಗೆ ತಲುಪಿದ್ರು? ನಂತರ ಗೊತ್ತಾಗ್ತದೆ, ಮಸೀದಿಯ ಒಂದು CCTVಯನ್ನು ತೆಗೆದು ನೋಡ್ಬೇಕಾದ್ರೆ ಆ ಫ್ಲಾಗ್ ಅನ್ನ ಹಾಕಿದ್ದು ಮನೋಹರ್ ಯಾನೆ ಮಿಲಿಂದ್ ಅಂತ ಹೇಳಿ. ಒಂದು ವೇಳೆ ಮಸೀದಿಯಲ್ಲಿ CCTVಯಲ್ಲಿ ಅದನ್ನ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಅದು ಯಾರ ತಲೆಗೆ ಕಟ್ಟಲಾಗ್ತಾ ಇತ್ತು? ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಒಬ್ಬ ದಲಿತ ಯುವಕನನ್ನ ದನ ಕದ್ದಿದ್ದಾನೆ ಅಂತ ಹೇಳಿ ಆರೋಪ ಹೊರಿಸಿಕೊಂಡು ಬೆತ್ತಲೆ ಮಾಡಿ ಅವನನ್ನ ಕತ್ತೆಯ ಮೇಲೆ ಮೆರವಣಿಗೆ ಮಾಡ್ತಾರೆ. ಇದೆಲ್ಲ ಯಾರ ಹುನ್ನಾರ ಆಗಿದೆ? ರೀಸೆಂಟ್ಲಿ ಆಗಿ ನಂಜನಗೂಡಿನಲ್ಲಿ ಕಳೆದ 4 ತಿಂಗಳಿನಿಂದ ನಿರಂತರವಾಗಿ ಕೋವಿಡ್ ವಾರಿಯರ್ ಆಗಿ, ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿದಂತಹ ಡಾಕ್ಟರ್ ಸುಸೈಡ್ ಮಾಡ್ಕೊಳ್ತಾರೆ ಮತ್ತು ಸುಸೈಡ್ ನೋಟ್ ನಲ್ಲಿ ಬರೆದಿರ್ತಾರೆ, ನನಗೆ ಮೇಲಾಧಿಕಾರಿಗಳ ಒತ್ತಡ ಇತ್ತು ಅಂತ ಹೇಳಿ. ಹಾಗಾದ್ರೆ ಆ ಒತ್ತಡ ಏನು? ಇದೆಲ್ಲವೂ ಕೂಡ ಬಿಜೆಪಿಯ ಆಡಳಿತದ ವೈಫಲ್ಯ. ಮಂಗಳೂರಿನಲ್ಲಿ ಅಲ್ಪಸಂಖ್ಯಾತರ ಭವನದ ಮೇಲೆ ಕಲ್ಲನ್ನ ಹೊಡೆಯಲಾಗ್ತದೆ, ಮಂಗಳೂರಿನ ಪಂಪೆಲ್ನಲ್ಲಿರುವಂತಹ ಒಂದು ಮಸೀದಿಯ ಮೇಲೆ ಕಲ್ಲನ್ನ ಹೊಡೆಯಲಾಗ್ತಾ ಇದೆ. ಯಾರು ಇದರ ಹಿಂದೆ ಇದ್ದಾರೆ? ಇವರೆಲ್ಲರೂ ಕೂಡ ಒಂದು ಆರ್ಗನೈಸ್ಡ್ ಆಗಿ ರಾಜ್ಯದಲ್ಲಿ ಕೋಮು ಧ್ರುವೀಕರಣ ರಾಜಕೀಯ ಮಾಡಲಿಕ್ಕೆ ಇವರು ಮುನ್ನುಡಿಯನ್ನ ಹಾಡ್ತಾ ಇದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಈ ವಿಚಾರವನ್ನ ಜನತೆ ಮುಂದೆ ಇಡ್ತಾ ಇದೆ. ಬಿಜೆಪಿಯವರ ಆಡಳಿತ ವೈಫಲ್ಯವನ್ನು ಮುಚ್ಚ ಹಾಕ್ಲಿಕ್ಕೆ ಬೇಕಾಗಿ DJ ಹಳ್ಳಿ ಪ್ರಕರಣದಲ್ಲಿ ಅದನ್ನ SDPI ಮೇಲೆ ಕಟ್ಟಿ ಇಲ್ಲಿಯ ಮಾಧ್ಯಮಗಳು ಮುಜಮ್ಮಿಲ್ ಪಾಷಾ ಕಿಂಗ್ ಪಿನ್ SDP ಕಿಂಗ್ ಪಿನ್ ಅಂತ ಹೇಳಿ ಸ್ಟೋರಿಗಳನ್ನ ಮಾಡಿದ್ರು. ಆದ್ರೆ ಇವತ್ತು ಸತ್ಯ ಹೊರಗೆ ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ಸಿನ 2 ಗುಂಪುಗಳ ಒಳಜಗಳದ ಕಾರಣದಿಂದ ಸಂಪತ್ ರಾಜ್ನ PA ಅರುಣ್ ಕುಮಾರ್ ಅರೆಸ್ಟ್ ಆಗಿದ್ದಾರೆ. ಸಂಪತ್ ರಾಜ್ನ ಮೊಬೈಲ್ ಮೆಸೇಜಸ್ಗಳು ರಿಟ್ರೀವ್ ಆಗ್ತಾ ಇಲ್ಲ ಅಂತ ಹೇಳಿ ಕಾರಣ ಕೊಡ್ತಾ ಇದ್ದಾರೆ. ಒಂದು ವೇಳೆ ಸಂಪತ್ ರಾಜ್ನ ಮೊಬೈಲ್ ರಿಟ್ರೀವ್ ಆಗೋದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಈ ಪ್ರಕರಣ ಅಲ್ಲಿಗೆ ಮುಚ್ಚಾಕ್ತೀರಾ? ಈ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಇವರ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಯಾಕೆ? ನವೀನ್ ರವರನ್ನ ಬಂಧಿಸಿದ ನಂತರ ಆ ನವೀನ್ ಮಾಡಿದಂತ ಪೋಸ್ಟ್ ಅದನ್ನ ಕ್ರಿಯೇಟ್ ಮಾಡಿದವರು ಯಾರು? ಯಾಕೆ ಅವರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ? ನವೀನ್ ನವೀನ್ ಕಾರ್ಟೂನಿಸ್ಟ್ ಅಲ್ಲ, ಆ ಕಾರ್ಟೂನ್ ಅನ್ನ ಕ್ರಿಯೇಟ್ ಮಾಡಿದಂತ ವ್ಯಕ್ತಿಯನ್ನ ಯಾಕೆ ಬಂಧಿಸಲಿಲ್ಲ? 3 ಗಂಟೆಗಳ ಕಾಲ ನವೀನ್ ಮೇಲೆ FIR ಆಗದಲೇ ಯಾರು ಒತ್ತಡ ಹಾಕಿದ್ದು? ನವೀನ್ ಅರೆಸ್ಟ್ ಆದಾಗ ಎಲ್ಲಿದ್ದ? ಯಾರು ಅವನಿಗೆ ಪ್ರೊಟೆಕ್ಟ್ ಮಾಡಿದ್ರು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾಗಿದ್ದು ಪೊಲೀಸ್ ತನಿಖೆಯಿಂದ. ಆದ್ರೆ ಪೊಲೀಸ್ನವರಿಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇಲ್ಲಿ ಬಿಡ್ತಾ ಇಲ್ಲ. ಅವತ್ತು ರಾತ್ರಿ 1 ಗಂಟೆಗೆ R ಅಶೋಕ್ ರವರು KJ ಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ನಂತರ ಆಗಿತ್ತು SDPI ಹೆಸರಲ್ಲಿ ತೇಲಿ ಬಂದಿದ್ದು. ಮುಜಮ್ಮಿಲ್ ಪಾಷಾ ರವರು ಪೊಲೀಸ್ ಠಾಣೆಗೆ ಕಲ್ಲು ಹೊಡಿತಾ ಇದ್ದಂತ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸ್ತಾ ಇರುವಂತಹ ವಿಡಿಯೋಗಳು ನಮ್ಮ ಬಳಿ ಇದೆ, ಮಾಧ್ಯಮಗಳಲ್ಲಿ ನಾವು ಕೊಟ್ಟಿದ್ದೀವಿ ಆ ವಿಡಿಯೋವನ್ನ. ಅವರಿಗೆ ಸ್ವತಃ ಕಲ್ಲಿನ ಏಟಾಗಿದೆ, ಅವರ ಬೈಕಿಗೆ ಹೊರಗಡೆ ಬೆಂಕಿ ಕೊಡಲಾಗಿದೆ. ಮುಜಮ್ಮಿಲ್ ಪಾಷಾ ಶಾಂತಿಯನ್ನ ಕಾಪಾಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಂತ ವ್ಯಕ್ತಿಯನ್ನ ಇವತ್ತು ಆರೋಪಿತನಾಗಿ ಬಿಂಬಿಸ್ತಾ ಇದ್ದಾರೆ. ನೈಜ ಆರೋಪಿ ಇರುವಂತವರನ್ನ ಅಲ್ಲಿ ಹೈಡ್ ಮಾಡಲಾಗ್ತಾ ಇದೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹ ಪಡಿಸ್ತಾ ಇದೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ, ಇದರ ಸಂಪೂರ್ಣ ನ್ಯಾಯಾಂಗ ತನಿಖೆ ಆಗಬೇಕು. ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ನ ಮುಖಾಂತರ ನ್ಯಾಯಾಂಗ ತನಿಖೆ ಆದ್ರೆ ಈ ಎಲ್ಲಾ ಅಂಶಗಳು ಹೊರಗೆ ಬರುತ್ತೆ ಎಂಬಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ.